Hello, my dear students. Today I am going to explain the meaning of coefficient of variation and how to compute coefficient of variation. Let me first tell you what is coefficient of variation. Coefficient of variation andre ಏನು ಅಂತ ನೋಡೋಣ. It is the relative measure of standard deviation. It is used to measure the stability or the consistency of the frequency distribution. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಾಗ ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಸ್ಥಿರತೆ ಅಥವಾ ಅದರ ವೇರಿಯಬಿಲಿಟಿಯನ್ನು ನಾವು ಅನಲೈಸ್ ಮಾಡಲಿಕ್ಕೋಸ್ಕರ ಈ ಕೊಯಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನು ನಾವು ಬಳಸ್ಕೊಳ್ತೇವೆ. ವೆನ್ ಟೂ ವೇರಿಯಬಲ್ಸ್ ಆರ್ ಟೆಸ್ಟೆಡ್ ಫಾರ್ ದೇರ್ ಸ್ಟೆಬಿಲಿಟಿ, the variables with the lower CV is considered to be more consistent or stable. ಈಗ ಎರಡು ವೇರಿಯಬಲ್ಗಳನ್ನು ನಾವು ಕಂಪೇರ್ ಮಾಡಬೇಕಾಗಿ ಬಂದಿರುತ್ತೆ ಅಂತ ಎಣಿಸಿ. ಆ ಎರಡು ವೇರಿಯಬಲ್ ಅನ್ನು ಕಂಪೇರ್ ಮಾಡಿದಾಗ ನಾವು ಸಿ ವಿ ಕಂಡುಹಿಡಿಯುವುದರ ಮೂಲಕ ಯಾವ ವೇರಿಯಬಲ್ ಕನ್ಸಿಸ್ಟೆನ್ಸಿ ಜಾಸ್ತಿ ಹೊಂದಿದೆ ಅಥವಾ ಯಾವ ವೇರಿಯಬಿಲಿಟಿ ಜಾಸ್ತಿ ಹೊಂದಿದೆ ಅಥವಾ ವೇರಿಯಬಿಲಿಟಿ ಕಡಿಮೆ ಹೊಂದಿದೆ ಅಥವಾ ಕನ್ಸಿಸ್ಟೆನ್ಸಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಈಗ ಇಬ್ಬರು ಬ್ಯಾಟ್ಸ್ಮನ್ ಕೊಟ್ಟಿದ್ದಾರೆ ಅಂತಾದರೆ ಒಬ್ಬ ರೋಹಿತ್ ಶರ್ಮಾ ಇರಬಹುದು, ಇನ್ನೊಂದು KL ರಾಹುಲ್ ಇರಬಹುದು. ಈಗ ಅವರಿಬ್ಬರ ನಡುವೆ ಅವರ ಬ್ಯಾಟಿಂಗ್ ನಲ್ಲಿ ಮಾಡಿದ ಸ್ಕೋರುಗಳನ್ನು ಪರಿಗಣಿಸಿ ಯಾವ ಬ್ಯಾಟ್ಸ್ಮನ್ನು ಹೆಚ್ಚು ಕನ್ಸಿಸ್ಟೆಂಟ್ ಆಗಿ ಬ್ಯಾಟಿಂಗ್ ಮಾಡ್ತಾನೆ ಅಥವಾ ಯಾವ ಬ್ಯಾಟ್ಸ್ಮನ್ನು ಅವನ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು, ಸ್ಥಿರತೆ ಅನ್ನುವಂಥದ್ದು ಒಂದು ಮ್ಯಾಚಿನಲ್ಲಿ ಜಾಸ್ತಿ ಇನ್ನೊಂದು ಮ್ಯಾಚಿನಲ್ಲಿ ಕಡಿಮೆ, ಈ ಸ್ಥಿರತೆ ಅಥವಾ ಅಸ್ಥಿರತೆ ಏನಿದೆ ಅನ್ನುವಂಥದ್ದನ್ನು ಕಂಡುಹಿಡಿಯಲಿಕ್ಕೆ ನಾವು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನು ನಾವು ಬಳಸ್ತೇವೆ. ಹಾಗಾಗಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸ್ತೇವೆ ಅಂತ ಹೇಳಿದರೆ, ಕನ್ಸಿಸ್ಟೆನ್ಸಿ ಅಥವಾ ವೇರಿಯಬಿಲಿಟಿಯನ್ನು ನಾನು ಟೆಸ್ಟ್ ಮಾಡಬೇಕಾಗಿದೆ ಎರಡು ವೇರಿಯಬಲ್ಗಳ ನಡುವೆ ಅನ್ನುವಂಥದ್ದು ಬಂದಾಗ ನಾನು CV ಅಥವಾ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನು ನಾನು ಉಪಯೋಗಿಸ್ತೇನೆ. ಹಾಗಾದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನು ನಾನು CV ಅಂತ ಸಹ ಕರಿಬಹುದು. ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು. ಲೆಟ್ ಅಸ್ ಮೂವ್ ಫರ್ದರ್. CV ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪರ್ಸೆಂಟೇಜ್. ಶೇಕಡವಾರು ನಾವು CV ಅನ್ನು ಇಂಡಿಕೇಟ್ ಮಾಡ್ತೇವೆ. ಹಾಗಾದರೆ ಫಾರ್ಮುಲಾ ಏನು ಬಳಸ್ಕೊಳ್ಬೇಕು CV ಲೆಕ್ಕಾಚಾರ ಮಾಡುವುದಕ್ಕೆ ಅಂತ ನೋಡೋಣ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಅರಿಥಮೆಟಿಕ್ ಮೀನ್ ಇಂಟು 100. ಇಂಟು 100 ನಾವು ಯಾಕೆ ಮಾಡ್ತೇವೆ ಗೊತ್ತುಂಟಾ? ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕಾದ ಕಾರಣದಿಂದ ನಾವು ಇಂಟು 100 ಮಾಡ್ತೇವೆ, ಅಂದರೆ 100ನಿಂದ ಮಲ್ಟಿಪ್ಲೈ ಮಾಡ್ತೇವೆ. ಹಾಗಾದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವಶ್ಯಕತೆ ಬರ್ತದೆ, ಅರಿಥಮೆಟಿಕ್ ಮೀನ್ ಅವಶ್ಯಕತೆ ಬರ್ತದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಲೆಕ್ಕಾಚಾರ ಹೇಗೆ ಮಾಡಬೇಕು ಅನ್ನುವಂಥ ವಿಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅರಿಥಮೆಟಿಕ್ ಮೀನ್ಗೆ ಸಂಬಂಧಪಟ್ಟ ವಿಡಿಯೋಸು ನಾನು ಅಪ್ಲೋಡ್ ಮಾಡಿದ್ದೇನೆ. ಹಾಗಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಅರಿಥಮೆಟಿಕ್ ಮೀನ್ ಯಾರಿಗೆಲ್ಲ ಲೆಕ್ಕಾಚಾರ ಮಾಡಲಿಕ್ಕೆ ಬರ್ತದೆ ಅವರಿಗೆ CV ಕಂಡುಹಿಡಿಯುವುದು ಬಹಳ ಸುಲಭ ಆಗ್ತದೆ. ಹಾಗಾದರೆ ಇದನ್ನು ಇನ್ನೊಂದು ಈ ರೀತಿಯಲ್ಲೂ ನಾವು ವ್ಯಾಖ್ಯಾನಿಸಬಹುದು. CV ಇಸ್ ಈಕ್ವಲ್ ಟು ಆರ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ ಟು sigma divided by x bar into 100. Sigma is standard deviation, x bar is arithmetic mean into 100. ಮಾಡಿದಾಗ ನಮಗೆ CV ಬರ್ತದೆ. Let us take up a problem. The following data pertains to the salary of employees of two banks. ಎರಡು ಬ್ಯಾಂಕ್ಗಳ ನೌಕರರ ಸಂಬಳವನ್ನು ನಿಮಗೆ ನೀಡಲಾಗಿದೆ. ಬ್ಯಾಂಕ್ A ಮತ್ತು ಬ್ಯಾಂಕ್ B. ಅಲ್ಲಿರುವ ಎಂಪ್ಲಾಯಿಗಳ ಸಂಖ್ಯೆ ಗಮನಿಸಿ. ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಬ್ಯಾಂಕ್ A is 50, ಬ್ಯಾಂಕ್ B is 70. ಅರಿಥಮೆಟಿಕ್ ಮೀನ್ ಸರಾಸರಿ ಸಂಬಳ ಎಷ್ಟು ಕೊಡಲಾಗಿದೆ ಬ್ಯಾಂಕ್ ಎ ನಲ್ಲಿ ಅಂತ ಹೇಳಿದರೆ 4970, ಬ್ಯಾಂಕ್ ಬಿ ನಲ್ಲಿ 4785 ಸರಾಸರಿ ಸಂಬಳವನ್ನು ಕೊಡಲಾಗಿದೆ. ಅರಿಥಮೆಟಿಕ್ ಮೀನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ ಅಂತ ಹೇಳಿದರೆ 215 ರೂಪೀಸ್ 215 ಇನ್ ಬ್ಯಾಂಕ್ ಎ ಅಂಡ್ ರೂಪೀಸ್ 210 ಇನ್ ಬ್ಯಾಂಕ್ ಬಿ. ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾರೆ ಗಮನಿಸಿ. ಇನ್ ವಿಚ್ ಬ್ಯಾಂಕ್ ದ ಪೇಮೆಂಟ್ ಟುವರ್ಡ್ಸ್ ಸ್ಯಾಲರಿ ಇಸ್ ಮೋರ್. ಯಾವ ಬ್ಯಾಂಕಿನಲ್ಲಿ ಸಂಬಳದ ಬಾಬ್ತು ನೀಡಲಾದ ಸಂಬಳ, ಒಟ್ಟು ಸಂಬಳ ಜಾಸ್ತಿ ಇದೆ ಅಂತ. ಒಂದನೇ ಪ್ರಶ್ನೆ, ಇನ್ ವಿಚ್ ಬ್ಯಾಂಕ್ ದ ಪೇಮೆಂಟ್ ಟುವರ್ಡ್ಸ್ ಸ್ಯಾಲರಿ ಇಸ್ ಮೋರ್. ಎರಡನೇದು, ಇನ್ ವಿಚ್ ಬ್ಯಾಂಕ್ ಎವರೇಜ್ ಸ್ಯಾಲರಿ ಇಸ್ ಮೋರ್. ಯಾವ ಬ್ಯಾಂಕ್ನಲ್ಲಿ ಸರಾಸರಿ ಸಂಬಳ ಜಾಸ್ತಿ ಉಂಟು ಅಂತ. ಮೂರನೇದನ್ನು ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಇನ್ ವಿಚ್ ಬ್ಯಾಂಕ್ ವೇರಿಯೇಷನ್ ಇನ್ ಸ್ಯಾಲರಿ ಇಸ್ ಮೋರ್. ಯಾವ ಬ್ಯಾಂಕ್ನಲ್ಲಿ ಸಂಬಳದಲ್ಲಿರುವಂತಹ ವೇರಿಯೇಷನ್ ವ್ಯತ್ಯಯ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಹಾಗಾಗಿ 1 by 1 ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗೋಣ. ಒಂದನೇ ಪ್ರಶ್ನೆ ಏನಿದೆ, ಇನ್ ವಿಚ್ ಬ್ಯಾಂಕ್ ದ ಪೇಮೆಂಟ್ ಟುವರ್ಡ್ಸ್ ಸ್ಯಾಲರಿ ಇಸ್ ಮೋರ್. ಯಾವ ಬ್ಯಾಂಕ್ನಲ್ಲಿ ಸಂಬಳದ ಬಾಬ್ತು ನೀಡಲಾದ ಮೊತ್ತ ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಒಟ್ಟು ಜಾಸ್ತಿ ಅಂತ ಹೇಳಿದರೆ ಹೇಗೆ ನಾನು ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದರೆ, ಐ ನೀಡ್ ಟೋಟಲ್ ಪೇಮೆಂಟ್ ಆಫ್ ಸ್ಯಾಲರಿ. ಎಷ್ಟು ಪೇಮೆಂಟ್ ಆಗಿದೆ ನೋಡೋಣ. ಒಂದನೇ ಬ್ಯಾಂಕ್ ದಟ್ ಈಸ್ ಬ್ಯಾಂಕ್ ಎ ನಲ್ಲಿ ಗಮನಿಸಿ 50 ಎಂಪ್ಲಾಯೀಸ್ ಇದ್ದಾರೆ.
ಪ್ರತಿಯೊಬ್ಬರ ಸಂಬಳ ಅಂದರೆ ಎವರೇಜ್ ಸಂಬಳ ಈಸ್ 4970 ಆಯಿತು. ಅಂದರೆ ಒಟ್ಟು ಸಂಬಳ ಕೊಟ್ಟದ್ದು 2,48,500. ಬ್ಯಾಂಕ್ ಬಿಗೆ ಹೋಗೋಣ. ಬ್ಯಾಂಕ್ ಬಿನಲ್ಲಿ ಒಟ್ಟು ಎಂಪ್ಲಾಯೀಸ್ 70 ಜನ ಇದ್ದಾರೆ, ಸರಾಸರಿ ಸಂಬಳ 4,785 ಇದೆ ಅಂತಾದರೆ ಒಟ್ಟು ಸಂಬಳ ಅಲ್ಲಿ ನೀಡಲ್ಪಟ್ಟದ್ದು 3,34,950. ಈಗ ಕಂಪೇರ್ ಮಾಡೋಣ. ಯಾವ ಬ್ಯಾಂಕ್ನಲ್ಲಿ ಜಾಸ್ತಿ ಉಂಟು? ಎಸ್, ಇಟ್ ಈಸ್ ಇನ್ ಬ್ಯಾಂಕ್ ಬಿ. ಟೋಟಲ್ ಪೇಮೆಂಟ್ ಈಸ್ ಮೋರ್. ಹಾಗಾಗಿ ಬ್ಯಾಂಕ್ ಬಿ ಪೇಸ್ ಮೋರ್ ಟುವರ್ಡ್ಸ್ ಸ್ಯಾಲರಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆನ್ಸರ್ ಟು ದ ಕ್ವೆಶ್ಚನ್ ನಂಬರ್ 1. ಲೆಟ್ ಅಸ್ ಗೋ ಟು ದ ಕ್ವೆಶ್ಚನ್ ನಂಬರ್ 2. ಇನ್ ವಿಚ್ ಬ್ಯಾಂಕ್ ಎವರೇಜ್ ಸ್ಯಾಲರಿ ಇಸ್ ಮೋರ್? ಯಾವ ಬ್ಯಾಂಕ್ನಲ್ಲಿ ಎವರೇಜ್ ಸ್ಯಾಲರಿ ಇಸ್ ಮೋರ್? ಎವರೇಜ್ ಇಸ್ ನಥಿಂಗ್ ಬಟ್ ಅರಿಥ್ಮೆಟಿಕ್ ಮೀನ್. ಅಂದರೆ ಅವರ ಪ್ರಶ್ನೆ ಏನಂತಾಯಿತು? ಹೀಗೆ ಓದೋಣ. ಇನ್ ವಿಚ್ ಬ್ಯಾಂಕ್ ಅರಿಥ್ಮೆಟಿಕ್ ಮೀನ್ ಇಸ್ ಮೋರ್ ಅಂತ ಕೇಳಿದಾಗ ಆಯಿತು. ಎವರೇಜ್ ಮೀನ್ಸ್ ಅರಿಥ್ಮೆಟಿಕ್ ಮೀನ್. ನೋಡೋಣ ತಾನೆ ಯಾವ ಬ್ಯಾಂಕ್ನಲ್ಲಿ ಎವರೇಜ್ ಇಸ್ ಮೋರ್ ನೋಡೋಣ. ಬ್ಯಾಂಕ್ ಎನಲ್ಲಿ ಎವರೇಜ್ ಸ್ಯಾಲರಿ ಇಸ್ ಮೋರ್. ಯಾಕೆ ಅಂತ ಗಮನಿಸಿಕೊಳ್ಳಿ. ಬ್ಯಾಂಕ್ ಎನ ಅರಿಥ್ಮೆಟಿಕ್ ಮೀನ್ ಇಸ್ 4,970, ಬ್ಯಾಂಕ್ ಬಿನ ಅರಿಥ್ಮೆಟಿಕ್ ಮೀನ್ 4,785. ಹಾಗಾದರೆ ಬ್ಯಾಂಕ್ ಎನ ಅರಿಥ್ಮೆಟಿಕ್ ಮೀನ್ ಜಾಸ್ತಿ ಇರುವ ಕಾರಣ ಬ್ಯಾಂಕ್ ಎ ಎವರೇಜ್ ಸ್ಯಾಲರಿ ಈಸ್ ಮೋರ್. ಸೊ ವಿ ಹ್ಯಾವ್ ಆನ್ಸರ್ಡ್ ಟು ದ ಕ್ವೆಶ್ಚನ್ ನಂಬರ್ 2 ಆಲ್ಸೋ. ಲೆಟ್ ಅಸ್ ಮೂವ್ ಟು ದ ಕ್ವೆಶ್ಚನ್ ನಂಬರ್ 3. ಏನು ಕೇಳಿದ್ದಾರೆ? ಇನ್ ವಿಚ್ ಬ್ಯಾಂಕ್ ವೇರಿಯೇಷನ್ ಇನ್ ಸ್ಯಾಲರಿ ಇಸ್ ಮೋರ್? ಯಾವ ಬ್ಯಾಂಕ್ನಲ್ಲಿ ಸ್ಯಾಲರಿಯಲ್ಲಿರುವ ವೇರಿಯೇಷನ್ ಜಾಸ್ತಿ ಉಂಟು ಅಂತ. ವೇರಿಯೇಷನ್ ಆಗಿರಲಿ, ಕನ್ಸಿಸ್ಟೆನ್ಸಿ ಆಗಿರಲಿ, ನಾವು ಬಳಸಬೇಕಾದಂಥ ಮೆಥಡ್ ಯಾವುದು ಅಂತ ಕೇಳಿದರೆ, ಯಾವುದನ್ನು ನಾನು ಕಂಡುಹಿಡಬೇಕು ಅಂತ ಕೇಳಿದರೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನು ನಾನು ಕಂಡುಹಿಡಬೇಕು. ಟು ಟೆಸ್ಟ್ ವೇರಿಯೇಷನ್ ಆರ್ ಕನ್ಸಿಸ್ಟೆನ್ಸಿ. ಸ್ಥಿರತೆ ಇರಬಹುದು ಅಥವಾ ವೇರಿಯೇಷನ್ ಇರಬಹುದು. ಎರಡೂ ಪ್ರಶ್ನೆಗಳನ್ನು ಕೇಳಿದಾಗ ನಾನು ಯಾವುದನ್ನು ಬಳಸ್ಕೊಳ್ಬೇಕು ಅಂತ ಹೇಳಿದರೆ ಸಿ ವಿಯನ್ನು ಬಳಸ್ಕೊಳ್ಬೇಕಾಗ್ತದೆ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನು ಬಳಸ್ಕೊಳ್ಬೇಕಾಗ್ತದೆ. ಹಾಗಾದರೆ ನೋಡೋಣ ಹೇಗೆ ಬರ್ತದೆ ನೋಡೋಣ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ಅರಿಥ್ಮೆಟಿಕ್ ಮೀನ್ ಇಂಟು 100. ಸಿಗ್ಮನು ಕೊಟ್ಟಿದ್ದಾರೆ, ದಟ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಎಕ್ಸ್ ಬಾರು ಕೊಟ್ಟಿದ್ದಾರೆ, ಅರಿಥ್ಮೆಟಿಕ್ ಮೀನು ಕೊಟ್ಟಿದ್ದಾರೆ. ಹಾಗಾಗಿ ಅಪ್ಲೈ ಮಾಡಿಕೊಂಡು ಕಂಡುಹಿಡಿಯುವ. ಬ್ಯಾಂಕ್ ಎ ತಗೊಳ್ಳಿ. ಸಿ ವಿ ಇಸ್ ಈಕ್ವಲ್ ಟು 215 ಡಿವೈಡೆಡ್ ಬೈ 4970 ಇಂಟು 100. 215 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿದೆ, 4,970 ಅರಿಥ್ಮೆಟಿಕ್ ಮೀನ್ ಆಗಿದೆ ಬ್ಯಾಂಕ್ ಎದ್ದು. ಇಂಟು 100 ಮಾಡಿದಾಗ ನನಗೆ ಬಂತು 4.3259 ಆನ್ಸರ್ ಪರ್ಸೆಂಟ್. ಬ್ಯಾಂಕ್ ಬಿಗೆ ಹೋಗೋಣ. ಸಿ ವಿ ಇಸ್ ಈಕ್ವಲ್ ಟು 210 ಡಿವೈಡ್ ಬೈ 4,785 ಇಂಟು 100 ಮಾಡಿದಾಗ ಇಟ್ ಈಸ್ 4.3887%. ಎರಡನ್ನು ಕಂಪೇರ್ ಮಾಡುವಲ್ಲ. ಏನು ಕೇಳಿದ್ದಾರೆ? ಯಾವ ಬ್ಯಾಂಕ್ನಲ್ಲಿ ವೇರಿಯೇಷನ್ ಜಾಸ್ತಿ ಕೇಳಿದ್ದಾರೆ. ಸ್ಟೂಡೆಂಟ್ಸ್ ಪ್ಲೀಸ್ ನೋಟ್, ವೇರಿಯೇಷನ್ ಜಾಸ್ತಿ ಕೇಳಿದಾಗ ಸಿ ವಿ ಯಾವುದು ಜಾಸ್ತಿ ಉಂಟು ಅದು ಹೆಚ್ಚು ವೇರಿಯೇಷನ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಅದುವೇ ಅದರ ಅಪೋಸಿಟ್ ಕನ್ಸಿಸ್ಟೆನ್ಸಿ ಜಾಸ್ತಿ ಕೇಳಿದಾಗ, ಸ್ಥಿರತೆ ಜಾಸ್ತಿ ಕೇಳಿದಾಗ ಯಾವುದರ ಸಿ ವಿ ಕಡಿಮೆ ಇರ್ತದೆ ಅದು ಮೋರ್ ಕನ್ಸಿಸ್ಟೆಂಟ್ ಅಂತ ನಾವು ಪರಿಗಣಿಸಬೇಕು. ಇನ್ನೊಮ್ಮೆ ವೇರಿಯೇಷನ್ ಜಾಸ್ತಿ ಯಾವುದು ಕೇಳಿದಾಗ ಜಾಸ್ತಿ ಸಿ ವಿ ಯಾವುದು ಉಂಟು ಅದು ಮೋರ್ ವೇರಿಯೇಷನ್ ಉಂಟು ಅಂತ ಅರ್ಥ. ಕನ್ಸಿಸ್ಟೆನ್ಸಿ ಜಾಸ್ತಿ ಕೇಳಿದಾಗ ಯಾವ ಸಿ ವಿ ಕಡಿಮೆ ಉಂಟು ಅದು ಮೋರ್ ಕನ್ಸಿಸ್ಟೆಂಟ್ ಅಂತ ಅರ್ಥ. ಇಲ್ಲಿ ಏನು ಕೇಳಿದ್ದಾರೆ ಸ್ಟೂಡೆಂಟ್ಸ್? ಇಲ್ಲಿ ಕೇಳಿದ್ದು ವೇರಿಯೇಷನ್ ಇನ್ ಸ್ಯಾಲರಿ ಜಾಸ್ತಿ ಯಾವುದು ಕೇಳಿದ್ದಾರೆ, ಮೋರ್ ಅಂತ ಕೇಳಿದ್ದಾರೆ. ಹಾಗಾದರೆ ವೇರಿಯೇಷನ್ ಜಾಸ್ತಿ ಕೇಳಿದಾಗ ನಾನು ಯಾವುದನ್ನು ತಗೊಳ್ಬೇಕು? ಸಿ ವಿ ಯಾವುದು ಜಾಸ್ತಿ ಉಂಟು ಅದನ್ನು ತಗೊಳ್ಬೇಕು. ಹಾಗಾಗಿ ಸಿ ವಿ ಜಾಸ್ತಿ ಇರುವುದು ಯಾವುದರಲ್ಲಿ ನೀವು ಗಮನಿಸಿ, ಇಟ್ ಈಸ್ ಇನ್ ಬ್ಯಾಂಕ್ ಬಿ. ಹಾಗಾಗಿ ಇನ್ ಬ್ಯಾಂಕ್ ಬಿ ವೇರಿಯೇಷನ್ ಇಸ್ ಮೋರ್ ಆಸ್ ಸಿ ವಿ ಇಸ್ ಮೋರ್. ಹಾಗಾದರೆ ಕನ್ಸಿಸ್ಟೆನ್ಸಿಯಲ್ಲಿ ಆದರೂ ಕೇಳಿದ್ದಿದ್ರೆ ಏನಾಗ್ತಿತ್ತು? ಬ್ಯಾಂಕ್ ಎ ಹ್ಯಾಸ್ ಮೋರ್ consistency because ಅದರ ಸಿ ವಿ is less. I hope you have understood this also. Let us move to the second problem. In this problem, I have taken a different variety. Following details are related to two batsmen. ಎರಡು ಬ್ಯಾಟ್ಸ್ಮನ್ ಸ್ಕೋರಿಂಗ್ ಇನ್ 10 innings. 10 ಇನ್ನಿಂಗ್ಸ್ನಲ್ಲಿ ಅವರು ಎಷ್ಟು ರನ್ ಮಾಡಿದ್ದಾರೆ, ಸ್ಕೋರ್ ಮಾಡಿದ್ದಾರೆ ಅದನ್ನು ಪರಿಗಣಿಸಿ ಒಂದು ಲೆಕ್ಕ ನೀಡಲ್ಪಟ್ಟಿದೆ ಇಲ್ಲಿ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಹೂ ಇಸ್ ಅ ಬೆಟರ್ ಸ್ಕೋರರ್. ಯಾರು ಬೆಟರ್ ಸ್ಕೋರರ್ ಅಂತ ನೋಡಬೇಕಿಲ್ಲಿ. ಮತ್ತು ಆಲ್ಸೋ ವಿ ಹ್ಯಾವ್ ಟು ಡಿಸೈಡ್ ಹೂ ಇಸ್ ಮೋರ್ ಕನ್ಸಿಸ್ಟೆಂಟ್. ಯಾರು ಜಾಸ್ತಿ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಅನ್ನುವಂಥದ್ದನ್ನು ನಾವಿಲ್ಲಿ ಅನಲೈಸ್ ಮಾಡಬೇಕಾದ ಸ್ಥಿತಿ ಇದೆ. ನೋಡೋಣ ಲೆಕ್ಕದ ಮುಂದಿನ ಭಾಗ. ಬ್ಯಾಟ್ಸ್ಮನ್ ಎನ ಸ್ಕೋರ್ ಕೊಟ್ಟಿದ್ದಾರೆ 75, 76, 79, 73, 78, 80, 79, 82, 77 and 73. ಬ್ಯಾಟ್ಸ್ಮನ್ ಬಿ ಕೊಟ್ಟಿದ್ದಾರೆ 87, 85, 81, 89, 90, 86, 87, 83, 83 and 80. ಸೊ ಸ್ಕೋರ್ ಕೊಟ್ಟಿದ್ದಾರೆ. ಹಾಗಾದರೆ ನಾವೀಗ ಲೆಕ್ಕಾಚಾರ ಮಾಡಬೇಕಾಯಿತು. ಏನೆಲ್ಲ ಕೇಳಿದ್ದಾರೆ? ಹೂ ಈಸ್ ಅ ಬೆಟರ್ ಸ್ಕೋರರ್ ಆ್ಯಂಡ್ ಹೂ ಈಸ್ ಮೋರ್ ಕನ್ಸಿಸ್ಟೆಂಟ್. ಸರಿಯಲ್ಲ, ಎರಡನ್ನು ಸಪ್ರೇಟ್ ಆಗಿ ನಾವು ಆನ್ಸರ್ ಮಾಡುವ ಪ್ರಯತ್ನ ಮಾಡೋಣ. ಟು ಡಿಸೈಡ್ ಬೆಟರ್ ಸ್ಕೋರರ್ ವಿ ನೀಡ್ ಅರಿಥ್ಮೆಟಿಕ್ ಮೀನ್. ಯಾರ ಅರಿಥ್ಮೆಟಿಕ್ ಮೀನ್ ಎವರೇಜ್ ರನ್ ಜಾಸ್ತಿ ಉಂಟು, ಎವರೇಜ್ ಸ್ಕೋರ್ ಜಾಸ್ತಿ ಉಂಟು, ಅವರು
ಬೆಟರ್ ಸ್ಕೋರರ್ ಆಗಿರ್ತಾರೆ. ಟು ಡಿಸೈಡ್ ಕನ್ಸಿಸ್ಟೆನ್ಸಿ ವಿ ನೀಡ್ ಟು ಕ್ಯಾಲ್ಕುಲೇಟ್ ಸಿ ವಿ. ವೇರಿಯೇಷನ್ ಅಥವಾ ಕನ್ಸಿಸ್ಟೆನ್ಸಿಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಬೇಕಾಗ್ತದೆ, ಸರಿ ತಾನೆ? ಹಾಗಾಗಿ ಈಗ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಮಾಡೋಣ. ದಟ್ ಈಸ್ ಹೂ ಈಸ್ ಅ ಬೆಟರ್ ಸ್ಕೋರರ್. ಫಾರ್ ದ್ಯಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಅರಿಥ್ಮೆಟಿಕ್ ಮೀನ್. ಅರಿಥ್ಮೆಟಿಕ್ ಮೀನ್ನ ಫಾರ್ಮುಲಾ ಏನು? ಇಟ್ ಈಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್. ಬ್ಯಾಟ್ಸ್ಮನ್ ಎ ಸಪರೇಟ್ ಇರುತ್ತೆ, ಬ್ಯಾಟ್ಸ್ಮನ್ ಬಿ ಸಪರೇಟ್ ಇರುತ್ತೆ. ನಾನು ಅದನ್ನು ಫಾರ್ಮುಲಾ ಎಕ್ಸ್ ಆಗಿಯೇ ತಗೊಂಡಿದ್ದೇನೆ. ನೀವು ಬೇಕಾದರೆ ವೈ ಬಾರ್ ತಗೊಳ್ಬೋದು. ಬ್ಯಾಟ್ಸ್ಮನ್ ಬಿ ಬಂದಾಗ ಅಂದರೆ ಬ್ಯಾಟ್ಸ್ಮನ್ ಬಿನ ಸ್ಕೋರನ್ನು ವೈ ಅಂತ ತಗೊಂಡು ವೈ ಬಾರ್ ಕಂಡುಹಿಡಿಬೋದು. ಹಾಗೇನು ನಾನು ಅದಕ್ಕೆ ಸಪರೇಟ್ ಆಗಿ ಫಾರ್ಮುಲಾ ಬರೀಲಿಕ್ಕೆ ಹೋಗಲಿಲ್ಲ. ಒಂದೇ ಫಾರ್ಮುಲಾದಲ್ಲಿ ಇಬ್ಬರನ್ನು ನಾನು ಲೆಕ್ಕಾಚಾರ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಗಮನಿಸಿ, ಬ್ಯಾಟ್ಸ್ಮನ್ ಎನ್ನು ಪರಿಗಣಿಸುವ. ಇಟ್ ಈಸ್ 772 ಡಿವೈಡೆಡ್ ಬೈ 10. 772 ಹೇಗೆ ಬಂತು? ಆ ಬ್ಯಾಟ್ಸ್ಮನ್ ಎನ ಟೋಟಲ್ ಸ್ಕೋರನ್ನು ಪರಿಗಣಿಸಿದೆ. ಟೋಟಲ್ ಸ್ಕೋರ್ 772 ಬರುತ್ತೆ. 10 ಇನ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ ಎನ್ ಇಸ್ 10 ಮಾಡಿದಾಗ ಇಟ್ ಈಸ್ 77.2 ಬಂತು. ಹಾಗೆ ಬ್ಯಾಟ್ಸ್ಮನ್ ಬಿ ಅನ್ನು ನಾನೀಗ ಪರಿಗಣಿಸ್ತೇನೆ. ಬ್ಯಾಟ್ಸ್ಮನ್ ಬಿ ನ ಒಟ್ಟು ಸ್ಕೋರು 851 ಇದೆ. ಡಿವೈಡೆಡ್ ಬೈ 10 ಇನ್ನಿಂಗ್ಸ್ ಮಾಡಿದಾಗ ಇಟ್ ಈಸ್ 85.1 ಬಂತು. ಹಾಗಾದರೆ ಯಾರು ಬೆಟರ್ ಸ್ಕೋರರ್ ಅಂತ ಕೇಳಿದರೆ ಬೆಟರ್ ಸ್ಕೋರರ್ ಈಸ್ ಬಿ, ಬಿಕಾಸ್ his average salary is more, 85.1 ಆಯಿತು. Let us move to the consistency calculation. For that we need to compute CV. CV ಕಂಪ್ಯೂಟ್ ಮಾಡಬೇಕು ಅಂತಾದರೆ ಫಾರ್ಮುಲಾ ಏನು? ಇಟ್ ಈಸ್ ಸಿಗ್ಮಾ ಡಿವೈಡ್ ಬೈ ಅರಿಥ್ಮೆಟಿಕ್ ಮೀನ್ ಇಂಟು 100. ಅರಿಥ್ಮೆಟಿಕ್ ಮೀನ್ ಈಗ ತಾನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಹಾಗಾದರೆ ನನಗೇನು ಬೇಕು? ಸಿಗ್ಮಾ ಬೇಕಾಯಿತು. ಸೊ ವಿ ನೀಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ನಾನು ಲೆಕ್ಕಾಚಾರ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫಾರ್ಮುಲಾ ಏನು? ಫ್ರೀಕ್ವೆನ್ಸಿ ಎಲ್ಲ ಇಲ್ಲ ಇಲ್ಲಿ, ಹಾಗಾಗಿ ನೇರವಾಗಿ ಡೈರೆಕ್ಟ್ ಮೆಥಡ್ ಅನ್ನು ನಾನು ಫಾಲೋ ಮಾಡಬಹುದು. ಸಿಗ್ಮಾ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಮೈನಸ್ ಸಮ್ ಆಫ್ ಎಕ್ಸ್ ಬೈ ಎನ್ ಹೋಲ್ ಸ್ಕ್ವೇರ್. ಸರಿಯಲ್ಲ? ಬ್ಯಾಟ್ಸ್ಮನ್ ಬಿಗೆ ಬೇಕಾದರೆ ಸಮ್ ಆಫ್ ವೈ ಸ್ಕ್ವೇರ್ ಬೈ ಎನ್ ಮೈನಸ್ ಸಮ್ ಆಫ್ ವೈ ಬೈ ಎನ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾವನ್ನು ಹಾಕಿ ನೀವು ಮಾಡ್ಬೋದು. ಬ್ಯಾಟ್ಸ್ಮನ್ ಬಿಗೆ ಬ್ಯಾಟ್ಸ್ಮನ್ ಎ ಎಕ್ಸ್ ಆಗಿ ತಗೊಂಡು ಬ್ಯಾಟ್ಸ್ಮನ್ ಬಿ ಅನ್ನು ವೈ ಆಗಿ ತಗೊಂಡ್ರೆ ಹೀಗೆ ನೇರವಾಗಿಯೂ ನಾವು ಅಪ್ಲೈ ಮಾಡಿ ಲೆಕ್ಕಾಚಾರ ಮಾಡಬಹುದು. ಹಾಗಾಗಿ ನನಗೆ ಏನು ರಿಕ್ವೈರ್ಮೆಂಟ್ ಉಂಟು ಅದನ್ನು ಮಾಡೋಣ. ಐ ನೀಡ್ ಸಮ್ ಆಫ್ ಎಕ್ಸ್ ಸ್ಕ್ವೇರ್, ಅಂದರೆ ಎಕ್ಸ್ ಸ್ಕ್ವೇರ್ನು ಬೇಕು, ಸಮ್ ಆಫ್ ಎಕ್ಸು ಬೇಕು. ಹಾಗಾಗಿ ಅವೆರಡನ್ನೂ ನಾನು ಮಾಡ್ತೇನೆ. ಬ್ಯಾಟ್ಸ್ಮನ್ ಎಗೆ ಸಂಬಂಧಪಟ್ಟ ಹಾಗೆ, ಬ್ಯಾಟ್ಸ್ಮನ್ ಬಿಗೆ ಸಂಬಂಧಪಟ್ಟ ಹಾಗೆ. ಗಮನಿಸಿ, ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಬೇಕು. ಬ್ಯಾಟ್ಸ್ಮನ್ ಬಿಗೆ ಸಂಬಂಧಪಟ್ಟ ಹಾಗೆ ವೈ ಮತ್ತು ವೈ ಸ್ಕ್ವೇರ್ ಬೇಕು. ನಾನು ಅದನ್ನು ಹಾಗೆ ಪರಿಗಣಿಸಿದ್ದೇನೆ. ಹಾಗಾದರೆ ಟೋಟಲ್ ನನಗೆ ಬಂತು 772 ಮತ್ತು 59,678. ಬ್ಯಾಟ್ಸ್ಮನ್ ಬಿಗೆ ಬಂದಾಗ 851 ಆ್ಯಂಡ್ 72 519 ಬಂತು. ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತೇನೆ. ಬ್ಯಾಟ್ಸ್ಮನ್ ಎ ಅನ್ನು ನಾನೀಗ ಪರಿಗಣಿಸ್ತೇನೆ. ಇಟ್ ಈಸ್ 59,678, ದಟ್ ಈಸ್ ಸಮ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎನ್, ದಟ್ ಈಸ್ 10 ಮೈನಸ್ ಸಮ್ ಆಫ್ ಎಕ್ಸ್, ದಟ್ ಈಸ್ 772 ಬೈ ಎನ್, ದಟ್ ಈಸ್ 10 ಹೋಲ್ ಸ್ಕ್ವೇರ್. ಅಪ್ಲೈ ಮಾಡಿದಾಗ ಇಟ್ ಈಸ್ ರೂಟ್ ಆಫ್ 5,967.8 ಮೈನಸ್ 5,959.84 ಬಂತು. ಸಿಂಪ್ಲಿಫೈ ಮಾಡಿದಾಗ ಇಟ್ ಈಸ್ 2.8213. ಸ್ಕ್ವೇರ್ ರೂಟ್ ತೆಗೆದು ಬಂದ ಆನ್ಸರ್ ಇಟ್ ಈಸ್ 2.8213. ಲೆಟ್ us go to batsman B. Batsman B na sum of y square, that is 72,519 divided by 10 minus 851 by 10 whole square ಮಾಡಿದಾಗ it is square root of 7251.9 minus 7242.01 ಬಂತು. ಸಿಂಪ್ಲಿಫೈ ಮಾಡಿದಾಗ it is 3.1448 ಬಂತು. ಸೊ ಐ ಗಾಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಾವು ಎರಡು ಬ್ಯಾಟ್ಸ್ಮನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ಈಗ ಏನು ಮಾಡೋಣ? ಸಿ ವಿ ಲೆಕ್ಕಾಚಾರ ಮಾಡೋಣ. ಬ್ಯಾಟ್ಸ್ಮನ್ ಎ ಅನ್ನು ಪರಿಗಣಿಸುವ. ಇಟ್ ಈಸ್ 2.8213 ಡಿವೈಡ್ ಬೈ 77.2, ದಟ್ ಈಸ್ ಇಂಟು 100. ವಿ ವಿಲ್ ಗೆಟ್ 3.65%. ಬ್ಯಾಟ್ಸ್ಮನ್ ಬಿ ಅನ್ನು ಪರಿಗಣಿಸಿದಾಗ ಅವನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 3.1448 ಡಿವೈಡೆಡ್ ಬೈ 85.1 ಇಂಟು 100 ಮಾಡಿದಾಗ ಇಟ್ ಈಸ್ 3.69% ಬಂತು. ಗಮನಿಸಿ, ಸ್ಥಿರತೆ ಜಾಸ್ತಿ ಕೇಳಿದ ಪಕ್ಷದಲ್ಲಿ ನಾವು ಯಾರ ಸಿ ವಿ ಜಾಸ್ತಿ ಉಂಟು ಅವರು ಒಳ್ಳೆ ಸ್ಥಿರತೆ ಹೊಂದಿದವರು, ಹೆಚ್ಚಿನ ಸ್ಥಿರತೆ ಹೊಂದಿದವರು ಅಂತ ಅರ್ಥ. ವೇರಿಯೇಷನ್ ಜಾಸ್ತಿ ಕೇಳಿದಾಗ ಯಾರ ವೇರಿಯೇಷನ್ ಜಾಸ್ತಿ ಉಂಟು ಅವರು ವೇರಿಯೇಷನ್ ಜಾಸ್ತಿ ಹೊಂದಿದಾರಂತ ಅರ್ಥ. ಸರಿ ತಾನೆ? ನೋ, ಯಾರ ಕನ್ಸಿಸ್ಟೆನ್ಸಿ ಜಾಸ್ತಿ ಉಂಟು ಅಂತ ಕೇಳಿದಾಗ ಯಾರ ಸಿ ವಿ ಕಡಿಮೆ ಉಂಟು ಅವರು ಮೋರ್ ಕನ್ಸಿಸ್ಟೆನ್ಸ್ ಉಂಟು ಅಂತ ಅರ್ಥ. ಸರಿ ತಾನೆ? ಈಗ ಸರಿ, ಯಾರ ವೇರಿಯೇಷನ್ ಜಾಸ್ತಿ ಉಂಟು ಅವರು, ಅಂದರೆ ಸಿ ವಿ ಜಾಸ್ತಿ ಉಂಟು ಅವರು ಮೋರ್ ವೇರಿಯೇಷನ್ ಉಂಟು ಅಂತ ಅರ್ಥ. ಹಾಗಾಗಿ ನಾವೀಗ ನೋಡೋಣ. ಬ್ಯಾಟ್ಸ್ಮನ್ ಎ ಈಸ್ ಮೋರ್ ಕನ್ಸಿಸ್ಟೆಂಟ್, ಬ್ಯಾಟ್ಸ್ಮನ್ ಆಸ್ ಸಿ ವಿ ಈಸ್ ಲೆಸ್ ಇನ್ ಇಸ್ ಕೇಸ್. ಅವನ ಸಿ ವಿ ಕಡಿಮೆ ಇರುವುದರಿಂದ ಬ್ಯಾಟ್ಸ್ಮನ್ ಎ ಈಸ್ ಮೋರ್ ಕನ್ಸಿಸ್ಟೆಂಟ್. ಅರ್ಥ ಆಯಿತು ತಾನೆ?
ಇನ್ನೊಮ್ಮೆ ಹೇಳ್ತಾನೆ ಬೇಕು ಅಂತಾದರೆ ಗಮನಿಸಿ, ಸಿ ವಿ ಜಾಸ್ತಿ ಇದ್ದದ್ದು ಅಥವಾ ಕಮ್ಮಿ ಇದ್ದದ್ದನ್ನು ನಾವು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ಹೇಳಿದರೆ, ಕನ್ಸಿಸ್ಟೆನ್ಸಿ ಜಾಸ್ತಿ ಕೇಳಿದಾರೀಗ ಅಂತಾದರೆ ಸಿ ವಿ ಯಾರದ್ದು ಕಡಿಮೆ ಅವರು ಮೋರ್ ಕನ್ಸಿಸ್ಟೆಂಟ್. ಅದೇ ಕನ್ಸಿಸ್ಟೆನ್ಸಿ ಕಡಿಮೆ ಕೇಳಿದ್ದಾರೆ ಅಂದರೆ ವೇರಿಯೇಷನ್ ಜಾಸ್ತಿ ಕೇಳಿದ್ದಾರೆ ಅಂತಾದರೆ ಯಾರ ಸಿ ವಿ ಜಾಸ್ತಿ ಉಂಟು ಅವರು ಮೋರ್ ವೇರಿಯೇಷನ್ ಉಂಟು ಅಂತ ಅರ್ಥ. ಈ ಲೆಕ್ಕದಲ್ಲಿ ಕನ್ಸಿಸ್ಟೆನ್ಸಿ ಜಾಸ್ತಿ ಕೇಳಿದ್ದಾರೆ, ಹಾಗಾಗಿ ಯಾರ ಸಿ ವಿ ಕಡಿಮೆ ಉಂಟು ಅವರು ಮೋರ್ ಕನ್ಸಿಸ್ಟೆಂಟು ಅಂತ ಅರ್ಥ. ಯಾರ ಸಿ ವಿ ಕಡಿಮೆ ಉಂಟು, ಬ್ಯಾಟ್ಸ್ಮನ್ ಏನ ಸಿ ವಿ ಕಡಿಮೆ ಉಂಟು, ಹಾಗಾಗಿ ಅವನು ಮೋರ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಆಗ್ತಾನೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು ವೆರಿ ಮಚ್.